ಮನುಷ್ಯ ಮತ್ತು ಕಾಡುಗಳ ನಡುವಿನ ಸಂಬಂಧ ಬಹಳ ಪುರಾತನವಾದದ್ದು. ಸ್ಮೃತಿಪೂರ್ವ ಕಾಲದಿಂದಲೂ ಬೇರೆ ಎಲ್ಲ ಮಾಧ್ಯಮಗಳಿಗಿಂತ ಪ್ರಕೃತಿ ಮಾತೆಯಿಂದಲೇ ಮಾನವನಿಗೆ ಹೆಚ್ಚಿನ ಕಲಿಕೆಯಾಗಿದೆ. ಕಾಡು ಮನುಷ್ಯನ ಎರಡನೇ ಮನೆಯಲ್ಲ, ಅದು ಅವನ ಉಗಮಸ್ಥಾನ, ಅವನ ಮೂಲ, ಅವನ ಪ್ರಾರಂಭ. ಮಾನವನು ಕಾಡಿಗೆ ಮರಳುವುದೇ ಆತನ ನಿಜವಾದ ಸ್ವರ್ಗಾಗಮನ. ಕರ್ನಾಟಕದ ನೆಲೆ ಮತ್ತು ಧ್ವನಿಯು ಹಸಿರು ರತ್ನಗಳಿಂದ ಅಲಂಕಾರಗೊಂಡಿದೆ. ಕರ್ನಾಟಕದ ಹೃದಯ ಭಾಗದಲ್ಲಿ ಸ್ಥಿತವಾಗಿದೆ ಜಾಗರ ಕಣಿವೆ, ಅಥವಾ ಇದರ ಅಕ್ಕರೆಯ ಹೆಸರೇ ಭದ್ರಾ. ನಿಷ್ಕಳಂಕ ನದಿಗಳಿಂದ ಧರ್ಮನಿಷ್ಠ ಮೋಡಗಳವರೆಗೆ, ಸಮೃದ್ಧ ಹಿನ್ನೀರುಗಳಿಂದ ನಿಸ್ವಾರ್ಥ ಹುಲ್ಲುಗಾವಲುಗಳ ಹಸಿರಿನವರೆಗೆ, ಒಂಟಿ ಬೆಟ್ಟವೊಂದನ್ನು ಮೋಹಕ ಮೇಲುಗಾಳಿಯು ಅಪ್ಪುವಷ್ಟು ಮನುಷ್ಯನಿಗೆ ಭದ್ರಾ ಎಂಬ ತೊಟ್ಟಿಲು ತುಂಬು ಹೃದಯದ ಸೌಂದರ್ಯತೆಯಿಂದ ಕೂಡಿರುವಷ್ಟು ಹತ್ತಿರವೆನಿಸುತ್ತದೆ. ಈ ಮೋಹಕ ಭೂದೃಶ್ಯ ಮತ್ತು ಹವಾಮಾನಗಳಿಂದಾಗಿ ಈ ಕಾಡಿನಷ್ಟೇ ಸುಂದರವಾದ ಪ್ರಾಣಿಯೊಂದಕ್ಕೆ ಇದು ಸೂಕ್ತ ಸ್ಥಳವಾಗಿದೆ. ಹೊಂಬಣ್ಣದ ರೋಮ ಹಾಗೂ ಕಡುಗಪ್ಪು ಪಟ್ಟಿಗಳಿಂದ ಅಲಂಕೃತಗೊಂಡ ಪ್ರಖ್ಯಾತ ಪ್ರಾಣಿ, ಶತಮಾನಗಳಿಂದ ತನ್ನ ಉಳಿವಿಗಾಗಿ ಹೋರಾಡಿರುವ ಪ್ರಾಣಿ, ಭದ್ರನನ್ನು ಘನತೆಯಿಂದ ಆಳುತ್ತಿರುವ ಸಮರ್ಥ ಮಾರ್ಜಾಲ, ಘನಗಂಭೀರ ಹುಲಿ. ಈ ನೈಸರ್ಗಿಕ ನಿಧಿಯ ಪ್ರತಿಯೊಂದು ಅಂಗುಲ ಕೂಡ ಮಾನವ ಜಗತ್ತಿನಲ್ಲಿ ತುಂಬಾ ಬೆಲೆ ಬಾಳುವಂಥವು. ಆದರೆ ಮಾನವನ ಅಸ್ತಿತ್ವಕ್ಕೆ ಬಂದಾಗ ಇದು ಅಮೂಲ್ಯವಾದದ್ದು. ಅಪಾಯ ಮತ್ತು ಬೆದರಿಕೆಗಳು ಸೌಂದರ್ಯದೊಂದಿಗೆ ಅದರ ನ್ಯಾಯಯುತ ಪಾಲಿಗಿಂತ ಹೆಚ್ಚಿಗೆ ಬರುತ್ತವೆ. ಪ್ರತಿಯೊಂದು ಕಾಡಿಗೂ ಒಂದು ಶತ್ರುವಿದ್ದು, ಮಾನವನ ಬಯಕೆಗಳಿಗಿಂತ ದೊಡ್ಡ ಶತ್ರು ಬೇರೊಂದಿಲ್ಲ. ಇದು ಒಂದು ಅಳೆಯಲಾಗದ ಸಮರ್ಪಕ ಕಾರ್ಯದ ಕಥೆಯಾಗಿದ್ದು, ದೀನತೆ ಮತ್ತು ತ್ಯಾಗಗಳಿಂದ ತುಂಬಿದ ಭಾವಾಭಿನಯ. ಭದ್ರಾ ಕಾಡಿನೊಳಗೆ ಆಳವಾಗಿ ಅಡಗಿರುವ ಒಂದು ನಿಶಬ್ದ ಚಳುವಳಿ. ಅರಣ್ಯದ ಮೇಲೆ ನಿಗಾ ಇಡಲು ಜೀಪ್ನಲ್ಲಿ ಗಸ್ತು ಬರುವುದು ಅತಿ ಸುಲಭವಾದ ದಾರಿ. ಜೀಪ್ನ ಹಾದಿ ಅರಣ್ಯದೆಲ್ಲೆಡೆ ವ್ಯಾಪಿಸಿದ್ದು, ಅರಣ್ಯ ಸಿಬ್ಬಂದಿಗಳಿಗೆ ರಕ್ಷಿತಾರಣ್ಯದ ಹೆಚ್ಚಿನ ವಿಸ್ತೀರ್ಣವನ್ನು ಬೇಗನೆ ಗಸ್ತು ತಿರುಗಲು ಸಾಧ್ಯವಾಗಿಸುತ್ತದೆ. ಜೀಪ್ಗಳು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಹೆಚ್ಚಿನ ಪ್ರದೇಶಗಳನ್ನು ಗಸ್ತು ಹಾಕಬಲ್ಲ ಸಾಮರ್ಥ್ಯ ಹೊಂದಿದ್ದರೂ ಕೂಡ ಮಾನವ ನಿರ್ಮಿತ ವಾಹನಗಳು ತಲುಪಲಾಗದಂತಹ ಕೆಲವು ಸ್ಥಳಗಳಿವೆ ಇಲ್ಲಿ.
ಭೂಪ್ರದೇಶದ ಸವಾಲುಗಳು ಹೆಚ್ಚಾದಂತೆ ಗಸ್ತು ಕಾರ್ಯಗಳು ತ್ರಾಸದಾಯಕವಾಗಿರ್ತವೆ. ರಕ್ಷಣಾ ಕಾರ್ಯವು ಸಂಪೂರ್ಣವಾಗಿ ಸಂರಕ್ಷಣೆ ಎಂಬ ಅಡಿಪಾಯದ ಮೇಲೆ ಇರುತ್ತದೆ. ಭದ್ರಾ ತನ್ನ ಭರವಸೆಯನ್ನೆಲ್ಲ ತನ್ನನ್ನು ಜೀವಂತವಿರಿಸುವ ಒಂದು ಪಡೆಯ ಮೇಲಿಟ್ಟು ಶಾಂತಿಯಿಂದ ಇರುತ್ತದೆ. ಇಲ್ಲಿನ ಎತ್ತರದ ಹಾಗೂ ಭವ್ಯ ಮರಗಳಂತೆ ಬೇರೂರಿರುವ ಕೆಲವು ಮನುಷ್ಯರು ಭದ್ರಾದ ಸಂಪತ್ತನ್ನು ರಕ್ಷಿಸಲು ಇಲ್ಲಿನ ಅಸಾಧ್ಯ ಭೂಪ್ರದೇಶವನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಪ್ರತಿದಿನ ಇವರು ಸುಮಾರು 15 ಕಿಲೋಮೀಟರ್ನಷ್ಟು ದೂರ ಕಾಲ್ನಡಿಗೆಯಲ್ಲಿ ಗಸ್ತು ತಿರುಗುತ್ತಾರೆ. ನಾವು ಗಸ್ತು ಮಾಡಬೇಕಾದ್ರೆ ಮಳೆನೇ ಇರಲಿ, ಚಳಿನೇ ಇರಲಿ, ಬಿಸಿಲೇ ಇರಲಿ, ಗಸ್ತು ಮಾಡ್ಕೊಂಡು ಇಲ್ಲೇ ಕಾಡಿನಲ್ಲಿ ತಿಂಗಳಾನುಗಟ್ಟಲೆ ಇರ್ತೀವಿ. ಗಸ್ತು ಬರುವ ಪ್ರದೇಶದಲ್ಲಿ ಬಿದಿರು ಮತ್ತು ತೇಗ ವೈಭವವಾಗಿ ಹರಡಿರುವುದು ಕಾಣಬಹುದು. ಅವುಗಳ ಮರೆಯಲ್ಲಿ ಭದ್ರಾದ ಸಮೃದ್ಧ ವನ್ಯಜೀವಿಗಳು ಓಡಾಡುತ್ತವೆ. ಕಾಡಿನೊಳಗೆ ಪ್ರತಿಯೊಂದು ಹೆಜ್ಜೆ ಇಡಬೇಕಾದರೂ ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಎಂಬುದು ಹೇಳಲೇಬೇಕು. ಗೋವಿಂದರಾಜ್ ಹುಲಿಯನ್ನು ಸಮೀಪದಲ್ಲಿ ಮುಖಾಮುಖಿ ಆದಾಗಿನ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಹಿಂಗೆ ಹೆಜ್ಜೆ ಇಟ್ಟಿದ್ದೀನಿ, ಅದು ಹಂಗೆ ಹಿಂಗೆ ಸೇಮ್ ಹಂಗೆ ಒಂದು ಹೆಜ್ಜೆ ಹಿಂಗೆ ಮೇಲೆ ಹಿಡ್ಕೊಂಡು ಹಂಗೆ ನನ್ನೇ ನೋಡ್ತಾ ಇತ್ತು. ಎಲ್ಲಿ ಆ ಕಣ್ಣು ಆ ದೃಶ್ಯ ನೋಡಿ ನಮಗೆ ಎಲ್ಲಿ ಓಡೋಕ್ಕೂ ಮನಸ್ಸಿಲ್ಲ, ಏನು ಕೂಗೋಕ್ಕೂ ಮನಸ್ಸಿಲ್ಲ. ಎಲ್ಲಿಗೆ ಓಡ್ತೀರ? ಓಡಿದ್ರೆ ಏನು ಮೇಲೆ ಅಟ್ಯಾಕ್ ಮಾಡುತ್ತಾ ಅಂತ ಹೆದರಿಕೆ. ನಾನು ಆ ಜಾಗ ಬಿಟ್ಟು 1 ಇಂಚು ಆ ಕಡೆ ಈ ಕಡೆ ಅಂದಾಡಿಲ್ಲ. ನಾನು ಈಗ ಬ್ಯಾಗಿನ ಹೆಗಲ ಮೇಲೆ ಹಾಕ್ಕೊಂಡು ಹಿಂಗೆ ನಿಂತವನು ಹಂಗೆ ನೋಡ್ತಾ ನಿಂತಿದ್ದೀನಿ. ಒಂದು ಚೂರು ಅಂದಾಡಿಲ್ಲ ನಾನು. ಅದು ಒಂದು 5 ನಿಮಿಷ ಅಲ್ಲಿ ನಿಂತು ನೋಡಿ ಹಂಗೆ ವಾಪಸ್ ಹೋಯ್ತು. ವರ್ಷವಿಡೀ ಎಡೆಬಿಡದೆ ನಡಿಗೆಯಲ್ಲಿ ಗಸ್ತು ಬರುವುದಲ್ಲದೆ ಇವರು ನಿತ್ಯ ನಿರರ್ಥಕ ವಿಷಯಗಳನ್ನು ನಿರ್ವಹಿಸುವುದರ ಜೊತೆಗೆ ಸಾಧ್ಯವಾಗುವ ಎಲ್ಲ ರೀತಿಯಲ್ಲೂ ಕಾಡನ್ನು ರಕ್ಷಿಸಬೇಕು. ಇವರು ಆಧುನಿಕ ಜಗತ್ತಿನ ಸಂಬಂಧಗಳಿಂದ ಕಡಿತಗೊಂಡಿದ್ದು ತಮ್ಮ ಕುಟುಂಬದಿಂದ ತಿಂಗಳುಗಟ್ಟಲೆ ಬೇರ್ಪಟ್ಟಿರುತ್ತಾರೆ. ಇಲ್ಲಿ ನೇಮಿಸಲ್ಪಡುವ ಅಧಿಕಾರಿಗಳಿಗೆ ಈ ವಿಶಾಲವಾದ ಅರಣ್ಯವನ್ನು ಸಂಚರಿಸಿ ಅದರ ಕ್ಲಿಷ್ಟಗಳನ್ನು ಅಧ್ಯಯನ ಮಾಡುವುದು ಕಷ್ಟಕರವಾದ್ದರಿಂದ ಕಾಡಿನ ಬಗ್ಗೆ ಅಗಾಧ ಜ್ಞಾನವಿರುವ ಜನರ ಅಗತ್ಯವೂ ನಿರ್ಣಾಯಕವಾಗುತ್ತದೆ. ಅರಣ್ಯ ಇಲಾಖೆಯು ಹಲವು ತಲೆಮಾರುಗಳಿಂದ ಕಾಡಿನ ಪರಿಚಯವಿರುವ ನಿಷ್ಠಾವಂತ ಸ್ಥಳೀಯ ಜನರನ್ನು ನೇಮಿಸಿಕೊಳ್ಳುತ್ತದೆ. ಬಹಳ ಹಿಂದೆ ಮೈಸೂರು ಮಹಾರಾಜರ ಬೇಸಿಗೆ ಕಾಲದ ಅರಮನೆಯ ಸನಿಹದಲ್ಲೇ ಇದ್ದ ಜಾಗರದ ಭಾಗವಾಗಿತ್ತು ಭದ್ರಾ. ಜಾಗರದಲ್ಲಿನ ಹಲವಾರು ಸ್ಮರಣೀಯ ಘಟನೆಗಳ ಸಂಗತಿಗಳಿಂದಾಗಿ ಅದು
ಒಡೆಯರ ಹೃದಯಕ್ಕೆ ಬಹಳ ಹತ್ತಿರವಾಯಿತು. 1952ರಲ್ಲಿ ಜಾಗರ ಕಣಿವೆ ವನ್ಯಜೀವಿ ರಕ್ಷಿತಾರಣ್ಯವೆಂದು ಘೋಷಿಸಲಾಯಿತು. 1974ರಲ್ಲಿ ಭದ್ರಾ ವನ್ಯಜೀವಿ ಧಾಮ ಎಂದು ಪುನರ್ನಾಮಕರಣ ಮಾಡಲಾಯಿತು. 24 ವರ್ಷಗಳ ನಂತರ 1998ರಲ್ಲಿ ಭಾರತದ 25ನೇ ಹುಲಿ ಸಂರಕ್ಷಿತ ಮೀಸಲು ಪ್ರದೇಶ ಎಂದು ಘೋಷಿಸಲಾಯಿತು. ಮೂವತ್ತಾರು ಕಳ್ಳ ಬೇಟೆ ನಿಯಂತ್ರಣ ಶಿಬಿರಗಳನ್ನು ಈ ಭದ್ರಾ ಹುಲಿ ಮೀಸಲು ಯೋಜನೆಯಡಿ ನಿರ್ಮಿಸಿದ್ದಾರೆ. ಈ ಅರಣ್ಯ ಪ್ರದೇಶಗಳಲ್ಲಿ ಮೊಬೈಲ್ ಸಂಪರ್ಕ ಇರುವುದಿಲ್ಲ. ತುರ್ತು ಸಂದರ್ಭಗಳಲ್ಲಿ ಅವರ ಸಹಾಯಕ್ಕೆ ಬರಲು ಕೆಂಪು ದೀಪವುಳ್ಳ ಆಂಬ್ಯುಲೆನ್ಸೂ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಕರುವಲ್ಲಿ ನಾವು ಹೋಗ್ತಾ ಇರ್ತೀವಿ, ಅದು ಆ ಕಡೆಯಿಂದ ಆನೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಹುಲಿ ಆಗಿರ್ಬೋದು, ಯಾವುದೇ ರೀತಿ ವನ್ಯಮೃಗಗಳು ಬರ್ತಾ ಇರ್ಬೋದು. ನಾವು ಹೋಗಬೇಕಾದ್ರೆ ಅದು ಬಂದಿರುತ್ತೆ, ನಾವು ಹೋಗಿರ್ತೀವಿ. ನಾವು ಯಾವುದೇ ರೀತಿ ಅದಕ್ಕೆ ತೊಂದರೆಯನ್ನು ಕೊಡೋದಿಲ್ಲ. ಅದರ ಪಾಡಿಗೆ ಅದು ಹೋಗಲಿ ಅಂತೇಳಿ ನಾವು ಬೇರೆ ಮಾರ್ಗದಲ್ಲಿ ಹೋಗ್ತೀವಿ. ಶಾರೀರಿಕ ಶಕ್ತಿ ಮಾತ್ರವಲ್ಲದೆ ಭಾವನಾತ್ಮಕ ಸಾಮರ್ಥ್ಯದಲ್ಲೂ ಕೂಡ ಈ ಕಾವಲಿಗರು ಯಾವುದೇ ಶಕ್ತಿ ಕೇಂದ್ರಕ್ಕಿಂತ ಕಮ್ಮಿಯೇನಲ್ಲ. ಈ ಅದ್ಭುತ ಭೂದೃಶ್ಯಗಳಲ್ಲಿ ನಿರಾಯುಧವಾಗಿ ನಡೆಯುತ್ತಿರಬೇಕಾದರೆ ಹೃದಯಕ್ಕೆ ಬೆಚ್ಚಗೆನಿಸುವ ಸ್ವರವೆಂದರೆ ಮರಗಳ ಮರ್ಮರ ಶಬ್ದ ಮಾತ್ರ. ಮುಗುಳು ನಗೆ ತರುವ ದೃಶ್ಯವೆಂದರೆ ಪ್ರಾಣಿಗಳ ಅಭ್ಯುದಯ ಮಾತ್ರ. ಅವರನ್ನ ಮುನ್ನುಗ್ಗಿಸುವ ಸೊಬಗೆಂದರೆ ನದಿಗಳ ನಾದ ಶಬ್ದ ಮಾತ್ರ. ಅವರನ್ನು ಮುನ್ನಡೆಸುವ ಪ್ರಾರ್ಥನೆ ಒಂದೇ, ಭದ್ರಾ. ಎಲ್ಲ ಥರನಾಗಿ ನಾವು ಗಸ್ತು ತಿರಬೇಕಾಗುತ್ತೆ. ಏನಾದರೂ ನಾವು ಗಸ್ತು ತಿರುಗೋದಕ್ಕೆ ಹೋದಾಗ ಅಲ್ಲಿ ಸಡನ್ನಾಗಿ ಆನೆನೇ ಬರ್ಬೋದು, ಅಥವಾ ಕರಡಿನೇ ಬರ್ಬೋದು, ಅಥವಾ ಹುಲಿನೇ ಬರ್ಬೋದು. ಅಂತಹ ಸಂದರ್ಭಗಳನ್ನು ನಾವು ಎದುರಿಸ್ಬಿಟ್ಟು ನಾವು ಗಸ್ತು ತಿರುಗ್ತೇವೆ. ಮಳೆಗಾಲದಲ್ಲಿ ನಾವು ಗಸ್ತು ತಿರುಗೋದಕ್ಕೆ ಹೋದಾಗ ಆ ಮಳೆ ಬೀಳ್ತಾನೆ ಇರುತ್ತೆ, ಜಿಗಣೆಗಳ ಕಾಟ ತುಂಬಾ ಜಿಗಣೆ ಅಂದರೆ ಅದು ಹೇಳಂಗಿಲ್ಲ ಬಿಡಿ. ಅದು ಹೇಗಪ್ಪ ಅಂದರೆ ಒಂದು ಸರಿ ಏನಾದರೂ ರಕ್ತ ಹಿಡಿತು ಅಂದರೆ ಆ ನರಕ್ಕೆ ಹಿಡಿದು ರಕ್ತ ಕೀಳ್ತು ಅಂದರೆ ಆ ಪ್ರದೇಶದಲ್ಲಿ ರಕ್ತ ಬರ್ತಾನೆ ಇರುತ್ತೆ. ಒಂದು ಜಿಗಣೆ 5ರಿಂದ 10 ml ರಕ್ತ ಇರುತ್ತಂತೆ. ಅದೇ ರೀತಿ ನಮ್ಮ ಮೈ ಮೇಲೆ 50ರಿಂದ 60 ಜಿಗಣೆಗಳು ಮೆತ್ಕೊಂಡಿರ್ತವೆ. ಅಲ್ಲಿ 250 ml ರಕ್ತ ಆಯಿತು. ಒಂದು ದಿನದಲ್ಲಿ 250 ರಕ್ತ ಹೋಯಿತು ಅಂದರೆ ಹೆಚ್ಚು ಕಡಿಮೆ ಮಳೆಗಾಲದಲ್ಲಿ 5ರಿಂದ 6 ತಿಂಗಳು ಮಳೆ ಸುರಿತಾನೆ ಇರುತ್ತೆ. 5ರಿಂದ 6 ತಿಂಗಳು ಜಿಗಣೆಗಳು ಇದ್ದೇ ಇರುತ್ತೆ. ತಮ್ಮ ಮನೆ, ಸುಖ ಮತ್ತು ಸೌಕರ್ಯಗಳನ್ನು ತೊರೆದು ಆ ಲಕ್ಷಾಂತರ ಜೀವಿಗಳ ಮನೆಗಳ ಸಂರಕ್ಷಣೆಗಾಗಿ ಇವರು ಶ್ರಮಿಸುತ್ತಿದ್ದಾರೆ. ದಟ್ಟ ಮೋಡಗಳು ಒಟ್ಟು ಸೇರಿ ಸಾಮರಸ್ಯದಿಂದ ಭದ್ರದ ಮೇಲೆ ಸುರಿಮಳೆಯಾಗಿ ಬಿದ್ದಾಗ ಭದ್ರದ ಜೀವಾಳವಾದ ಸೋಮವಾಹಿನಿ ನದಿ ಭದ್ರಾ ನದಿಯನ್ನು ಸೇರಿ ಭದ್ರಾ ಅಣೆಕಟ್ಟಿನತ್ತ ತನ್ನ ವೈಭವವನ್ನೆಲ್ಲ ತೋರುತ್ತಾ ಹರಿಯುತ್ತದೆ. ಈ ಅಣೆಕಟ್ಟಿನ ಪೂರ್ಣತೆಯು ಭದ್ರಾದ ಪುಷ್ಕಳ ಹಿನ್ನೀರನ್ನು ಹೆಚ್ಚಿಸುತ್ತದೆ. ಈ ಅದ್ಭುತವು ಕಣ್ಣಿಗೆ ಹಬ್ಬ ಮಾತ್ರವಲ್ಲ, ಇದು ಜವಾಬ್ದಾರಿಯಿಂದ ಕಣ್ಣನ್ನು ಕೆಂಪಾಗಿಸುತ್ತದೆ.
ಭದ್ರಾದ ಹಿನ್ನೀರು ಕಾಡು ಪ್ರದೇಶವನ್ನ ಆವರಿಸಿಕೊಂಡಾಗ ಇದು ಬೇಟೆಗಾರರಿಗೆ ಸುಲಭ ದಾರಿಯೊಂದನ್ನು ತೆರೆದಿಡುತ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಪ್ರೊಟೆಕ್ಷನ್ಗೆ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದರೆ ಮಳೆಗಾಲ ಡ್ಯಾಮ್ ಫುಲ್ಲಾಗಿ ಕಾಡಿಗೆ ನೀರು ಟಚ್ ಆಗುತ್ತೆ. ಆವಾಗ ಪೋಚಿಂಗು ಹಂಟಿಂಗ್ ಮಾಡೋರಿಗೆಲ್ಲ ಭಾರಿ ಸುಲಭ ಅವರಿಗೆ. ಇವರು ಭದ್ರಾದ ನಿರಂತರ ಹಿನ್ನೀರನ್ನ ಗಸ್ತು ಬರುತ್ತಾ ದೋಣಿಯಲ್ಲಿ ದಿನಗಟ್ಟಲೆ ಕಳೆಯುತ್ತಾರೆ. ಹಗಲು ರಾತ್ರಿ ಇಡೀ ಎಚ್ಚರಿಕೆಯಿಂದ ಇರುವುದಲ್ಲದೆ ಹೆಚ್ಚಿನ ಕಾಲವನ್ನು ಈ ನೀರಿನಲ್ಲೇ ಕಳೆಯುತ್ತಾರೆ. ಬೇಟೆಗಾರಿಕೆಯ ಕರಾಳತೆಯಿಂದ ಭದ್ರವನ್ನು ರಕ್ಷಿಸಲು ಅದರ ಮಬ್ಬಾದ ಹಿನ್ನೀರಿನಲ್ಲಿ ದೋಣಿಯಲ್ಲಿ ಗಸ್ತು ಬರುವುದೇ ಬೆಳಕು ಚೆಲ್ಲಲು ಅತೀ ವಿಶ್ವಸನೀಯ ಮೂಲ. ಹಿನ್ನೀರಿನಲ್ಲಿ ನಡೆಯುವ ಚಲನವಲನಗಳನ್ನು ಗಮನಿಸುವುದಕ್ಕಾಗಿ ಇಲ್ಲಿನ ನದಿ ತೀರದಲ್ಲಿ ಕೂಡ ಕಳ್ಳಬೇಟೆ ನಿಯಂತ್ರಣ ಶಿಬಿರಗಳು ನೆಲೆಗೊಂಡಿವೆ. ಭದ್ರಾದ ಮರಗಳು ಲಾಲಿತ್ಯದಿಂದ ಎಲೆಗಳನ್ನು ಉದುರಿಸುತ್ತಿದ್ದಂತೆ ಚಳಿಗಾಲದ ಪ್ರಾರಂಭದಲ್ಲಿ ಕಾಡಿನಲ್ಲಿ ಒಂದು ಹಬ್ಬದ ವಾತಾವರಣ ತುಂಬಿಕೊಳ್ಳುತ್ತದೆ. ಭದ್ರವು ವಿಶ್ವದೆಲ್ಲೆಡೆಯಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಪ್ರವಾಸಿಗರೆಲ್ಲರೂ ಭದ್ರಾದ ಸಿರಿವಂತ ವನ್ಯಜೀವಿಗಳ ಸೌಂದರ್ಯಕ್ಕೆ ಸಾಕ್ಷಿಯಾಗಲು ಸಿದ್ಧರಾಗಿದ್ದಾರೆ. ಪ್ರವಾಸಿಗಳು ಮತ್ತು ವನ್ಯಜೀವಿ ಉತ್ಸಾಹಿಗಳಲ್ಲದೆ ಇಲಾಖೆಯು ನೂರಾರು ಸ್ವಯಂ ಸೇವಕರನ್ನು ಹುಲಿಗಳ ಎಣಿಕೆಯಂತಹ ಸೌಹಾರ್ದದ ಕಾರ್ಯದಲ್ಲಿ ಭಾಗಿಯಾಗಲು ಆಮಂತ್ರಿಸುತ್ತದೆ. ಅಮೂಲ್ಯವಾದ ಹುಲಿ ಗಣತಿಯ ಅಂದಾಜನ್ನು ನಡೆಸುವಾಗ ಹುಲಿ ಹೆಜ್ಜೆ ಗುರುತುಗಳನ್ನು ಆಧರಿಸಿ ವಿವರಗಳ ನೋಂದಣಿ ಮಾಡಲಾಗುತ್ತದೆ. ಹುಲಿಗಳು ರಾತ್ರಿಯ ವೇಳೆ ಚಟುವಟಿಕೆಯುಳ್ಳ ಹಾಗೂ ಒಂಟಿಯಾಗಿರುವ ಪ್ರಾಣಿ ಆಗಿರುವುದರಿಂದ ಮಾನವರಿಗೆ ಅವುಗಳನ್ನು ವೀಕ್ಷಿಸಲು ಮತ್ತು ಅವುಗಳನ್ನು ಪ್ರತ್ಯೇಕವಾಗಿ ಗುರುತಿಸಲು ಕಷ್ಟ. ಮಾನವನ ಬೆರಳಿನ ಗುರುತಂತೆ ಹುಲಿಗಳಲ್ಲೂ ಕೂಡ ಅನನ್ಯತೆ ಇದೆ. ಪ್ರತಿ ಹುಲಿಗೆ ಅದರದ್ದೇ ಆದ ಪ್ರತ್ಯೇಕ ಪಟ್ಟಿಯ ವಿನ್ಯಾಸ ಇರುತ್ತದೆ. ಈ ಅಭಯಾರಣ್ಯದಲ್ಲಿ ಕನಿಷ್ಠ ಸಂಖ್ಯೆಯಲ್ಲಿರುವ ಈ ಹುಲಿಗಳ ಸಂಖ್ಯೆಯನ್ನು ನಿರ್ಧರಿಸಲು ಇಲಾಖೆ ಕ್ಯಾಮೆರಾ ಟ್ರಾಪ್ ವಿಧಾನವನ್ನು ಅಳವಡಿಸಿಕೊಂಡಿದೆ. ಈ ಕ್ಯಾಮೆರಾಗಳು ಹುಲಿಯ ಬಲ ಹಾಗೂ ಎಡ ಈ ಎರಡೂ ಕಡೆಯ ಚಿತ್ರಗಳನ್ನು ಸೆರೆ ಹಿಡಿದು ಪ್ರತ್ಯೇಕವಾಗಿ ಬೇರೆ ಬೇರೆ ಹುಲಿಗಳೆಂದು ಗುರುತಿಸಲು ಸಹಾಯ ಮಾಡುತ್ತದೆ. ಚಳಿಗಾಲದ ರಾತ್ರಿಯಂದು ಭದ್ರಾದ ಕಳ್ಳಬೇಟೆ ನಿಯಂತ್ರಣ ಶಿಬಿರಗಳ ಸಿಬ್ಬಂದಿಗಳು ಬೆಂಕಿಯ ಸುತ್ತ ಬೆಚ್ಚಗೆ ಒಡನಾಟದಿಂದ ಕೆಲವು ಮಾತುಗಳನ್ನಾಡುತ್ತಾ ಹರ್ಷದಿಂದಿರುತ್ತಾರೆ. ಶೀಘ್ರದಲ್ಲೇ ಭದ್ರದ ಅತಿ ಕ್ರೂರ ಋತುವಿನ ಆರಂಭದೊಂದಿಗೆ ಈ ಭಾಗ್ಯವನ್ನ ಅವರಿಂದ ಕಸಿದುಕೊಳ್ಳಲಾಗುತ್ತದೆ.
ಭದ್ರಾದಲ್ಲಿ ತಾಪಮಾನ 35 ಡಿಗ್ರಿಯನ್ನು ದಾಟುತ್ತದೆ. 500 ಚದುರ ಕಿಲೋಮೀಟರ್ಗಳ ಹಚ್ಚ ಹಸಿರು ಸಮೃದ್ಧವಾದ ಕಾಡು ಎಲ್ಲೋ ದೂರದ ಸಣ್ಣ ಕೆಡಿಯೊಂದರಿಂದ ಬೆಂಕಿ ಹತ್ತಿಕೊಳ್ಳಬಲ್ಲ ಕಟ್ಟಿಗೆಯ ರಾಶಿಯಂತೆ ರೂಪಾಂತರಗೊಳ್ಳುತ್ತದೆ. ಅಬ್ಬರಿಸುವ ಬಿಸಿಲು ಈ ಕಾಡಿನ ಬಣ್ಣವನ್ನು ಬದಲಿಸುತ್ತದೆ. ನಮ್ಮ ಭಾರತದ ಹೆಬ್ಬಾವಿನ ಬಣ್ಣವು ಒಣಗಿದ ಎಲೆಗಳಂತೆ ಇರುವುದರಿಂದ ಈ ಬೇಸಿಗೆಯಲ್ಲಿ ಹೆಬ್ಬಾವಿಗೆ ಬೇಟೆಯಾಡಲು ಸುಲಭವಾಗುತ್ತದೆ. ಬೆಂಕಿಯೊಂದಿಗೆ ಸೆಣಸಾಟ ಒಂದು ಕಲೆಯೇ ಸರಿ, ಆದರೆ ಈ ಕಲೆಯನ್ನ ಇಲ್ಲಿ ಒಂದು ಚೂರು ಆನಂದಿಸಲಾಗದು. ಈ ಮೋಸಗಾರ ಋತುವಿನ ಪ್ರತಿ ಕ್ಷಣವೂ ನೋವು ಮತ್ತು ಆತಂಕದಿಂದ ತುಂಬಿರುತ್ತದೆ. ಅರಣ್ಯದ ನಿರ್ಣಾಯಕ ಸ್ಥಳಗಳಲ್ಲಿ ವೀಕ್ಷಣಾ ಗೋಪುರಗಳನ್ನು ಸ್ಥಾಪಿಸಲಾಗುತ್ತದೆ. ಅದರಿಂದ ಇಡೀ ಅಭಯಾರಣ್ಯವನ್ನು ವೀಕ್ಷಿಸಬಹುದು. ಒಂದು ಸಣ್ಣ ಕಿಡಿಯು ಸಾವಿರಾರು ಹೆಕ್ಟೇರ್ಗಳಷ್ಟು ಕಾಡು ಮತ್ತು ವನ್ಯಜೀವಿಗಳನ್ನು ಸುಡಬಹುದು. ಭಾರಿ ಕಷ್ಟ ಆಗ್ತದೆ ಸರ್, ಅದು ಬೆಂಕಿ ಹೊತ್ಕೊಂಡ್ಮೇಲೆ ಕೆಡ್ಸೋದು ಮಾತ್ರ. ನಾವು ಎಷ್ಟು ಕಷ್ಟಪಟ್ಟು ಕಾಯ್ತೀವಿ ಅಷ್ಟೇ ನಮಗೆ ಇದು ಒಂದು ಕಷ್ಟ ಬೈದು ಓಡಾಡ್ಕೊಂತ ನೋಡ್ಕೊಂತ ಆ ಬೆಂಕಿ ಬಿದ್ದಾಗ ಕೆಡ್ಸೋದು ಮಾತ್ರ ಭಾರಿ ಕಷ್ಟ ಆಗ್ತದೆ ಸರ್. ಬೆಳಿಗ್ಗೆ 9 ಗಂಟೆಗೆ ನಾವು ಆನೆಗುಂಡಿ ಕಾಲಾಗಿ ಇಳಿದಿದ್ದು ಆ ಕಡೆ ಕೂಟ್ ರೋಡಿಗೆ ಹೋಗೋತ್ತಿಗೆ 4:15 ಆಯ್ತು. ಊಟ ಇಲ್ಲ ಏನಿಲ್ಲ. 4:15 ಆಗೋ ಅಷ್ಟೊತ್ತಿಗೆ 4-5 ಜನ ಫಾರೆಸ್ಟ್ರು ಬಿದ್ದೋದ್ರು ಹತ್ತಿತಾ ಇಲ್ಲ ಗುಡ್ಡನ. ಪ್ರಾಣಿಗಳು ಸುಮಾರು ಈ ಬರ್ಕಗಳು ಕಡೆಗಳು ಅರ್ಧ ಸುಟ್ಕೊಂಡು ಓಡೋಗೋದು, ಪ್ರಾಣಿ ಸತ್ತೋಗಿದ್ದಾವೆ ಅರ್ಧ ಸುಟ್ಕೊಂಡು. ನೀರಿರಲ್ಲ, ನಿಡಿರಲ್ಲ, ಕುಡಿಯೋಕೆ ನೀರಿರಲ್ಲ. ಎಷ್ಟೋ ಜನ ಅವಾಗ ಒಂದೇ ದಿವಸಕ್ಕೆ ಎದೆ ಉರಿ ಅಂತೇಳಿ ವಾಪಸ್ ಹೋದ್ರು ಸರ್. ಕರ್ಕೊಂಡು ಹೋಗ್ಬಿಟ್ರು ಆಲ್ದರದಿಂದ ಕರ್ಕೊಂಬಂದರಿಗೆ. ಮತ್ತೆ 3 ದಿವಸ ಬೆಂಕಿ ಕೆಡಿಸಿದ್ರೆ ಲೆಟ್ರಿನಿಗೆ ಹೋಗೋಕ್ಕಾಗಲ್ಲ ಸರ್. ಲೆಟ್ರಿನ್ ಬರೋಲ್ಲ 3 ದಿವಸ, ಏನು ತಿನ್ನೋಕ್ಕಾಗಲ್ಲ. ಬೆಂಕಿ ತಗ ನಿಂತು ಸೀದೋಗಿರ್ತೀವಿ ಸರ್ ನಾವಲ್ಲಿ. ಅದು ನೋಡೋಕ್ಕಾಗಲ್ಲ. ಬೆಂಕಿ ತಗ 3 ದಿವಸ ನಿಂತ್ಕೊಂಡ್ರೆ ಮತ್ತೆ ಲೆಟ್ರಿನ್ ಬರೋಲ್ಲ, ಏನಿಲ್ಲ. ಅದ್ರ ಸಂಕಟ ಯಾರಿಗೂ ಬೇಡ, ಏನು ತಿಂದರೂ ಬೇಡ ಅನ್ನಂಗೆ ಆಗ್ತೈತಿ. ನೀರು ಸಿಕ್ಕಲ್ಲ, ಏನಿಲ್ಲ, ಸತ್ತೋಗ್ತೀವೋ ಬದುಕ್ತೀವೋ ಅನ್ನಂಗೆ ಆಗಿರ್ತೀವಿ ಸರ್. ಗಂಟ್ಲೆಲ್ಲ ಒಣಗಿ. ಬೆಂಕಿಯು ಆಕಸ್ಮಿಕವೂ ಅಲ್ಲ. ಭಾರತದ ಅರಣ್ಯ ಪ್ರದೇಶವನ್ನು ನಾಶ ಮಾಡುತ್ತಿರುವ ಬಹುತೇಕ ಕಾಡ್ಗಿಚ್ಚು ನಿಸರ್ಗ ಮಾತೆಯ ಆವೇಗಯುಕ್ತ ಮಕ್ಕಳ ಕೋಪದಿಂದಾಗಿ. ಭದ್ರವು ಕಾಡಿನ ನಿಜವಾದ ಮಹತ್ವವನ್ನು ಅರಿಯದ ಜನಸಾಮಾನ್ಯರಿಂದ ಸುತ್ತುವರಿದ ಸೂಕ್ಷ್ಮ ವಲಯದಲ್ಲಿ ಇದ್ದರೂ ಕೂಡ ಹಲವಾರು ಬೇಸಿಗೆಗಳಿಂದ ಭದ್ರದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿಲ್ಲ. ಸಿಬ್ಬಂದಿಗಳ ಪರಿಶ್ರಮ ಮತ್ತು ಸಮರ್ಪಣೆ ಹಾಗೂ ಗ್ರಾಮಸ್ಥರ ಹೃದಯದಲ್ಲಿರುವ ಕಾಳಜಿಯೇ ಇದಕ್ಕೆ ಕಾರಣವೆನ್ನಬಹುದು. ಆನೆಗಳು ಭೂಮಿಯ ಮೇಲಿರುವ ಅತಿ ದೊಡ್ಡ ಸಸ್ತನಿಗಳು. ಮಾನವರಂತೆ ಅವುಗಳೂ ಕೂಡ ಸಾಮೂಹಿಕ ಜೀವಿಗಳು ಮತ್ತು ಅವು ಗುಂಪಿನಲ್ಲೇ ಚಲಿಸುತ್ತವೆ. ಒಂದು ದಿನದಲ್ಲಿ ಆನೆಗಳು ಮೇಯುತ್ತಾ ಸುಮಾರು 15 ಕಿಲೋಮೀಟರ್ನಷ್ಟು ನಡೆಯುತ್ತವೆ. ಅರಣ್ಯದ ಗಡಿಭಾಗದ ಬಳಿ ಮೇಯುತ್ತಿರಬೇಕಾದರೆ ಕಾಡಿನ ಹೊರಗೆ ರೈತರು ಬೆಳೆದ ಅವುಗಳ ಮೆಚ್ಚಿನ ಬೆಳೆಗಳಾದ ಕಬ್ಬು, ಜೋಳ ಮತ್ತು ಬಾಳೆ ಅವುಗಳನ್ನು ಸೆಳೆಯುತ್ತವೆ. ಭದ್ರಾದ ರಕ್ಷಣೆಗೆ ಸೌರ ವಿದ್ಯುತ್ ಶಕ್ತಿಯ ಬೇಲಿಗಳು ಮತ್ತು ಆನೆ ದಾಟಲಾಗದ ಕಂದಕಗಳಿವೆ. ಇವು ಆನೆಗಳು ಮಾನವನ ಜಗತ್ತನ್ನು ಪ್ರವೇಶಿಸುವುದು ತಡೆಯುತ್ತವೆ. ಆದರೆ ರುಚಿಯ ಮೋಹವು
ಅವುಗಳು ಅರಣ್ಯದ ಗಡಿಯನ್ನು ದಾಟುವಂತೆ ಮಾಡುತ್ತದೆ. ಆನೆಗಳಿಗೆ ಪ್ರಿಯವಾದ ಬೆಳೆಗಳನ್ನು ಬೆಳೆಸುವುದು ಬೇಡ ಎಂದು ರೈತರಿಗೆ ಸಲಹೆ ಕೊಡುವುದಲ್ಲದೆ, ಪರಿಸರ ಅಭಿವೃದ್ಧಿ ಸಮಿತಿಯು ಅಭಯಾರಣ್ಯದ ಸುತ್ತಲೂ ಇರುವ ಗ್ರಾಮಗಳೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಲು ಶ್ರಮಿಸುತ್ತದೆ. ಕೆಲವು ವರ್ಷಗಳ ಹಿಂದೆ ಭದ್ರಾದಲ್ಲಿ ಹೀಗಿರಲಿಲ್ಲ. ಇದನ್ನು ರಕ್ಷಿತಾರಣ್ಯ ಎಂದು ಘೋಷಿಸುವ ಮೊದಲು ಅರಣ್ಯದ ಒಳಗೆ ಹಲವಾರು ಸಣ್ಣ ಸಣ್ಣ ಹಳ್ಳಿಗಳಿದ್ದವು. ಚಿಕ್ಕಮಗಳೂರಿಗೆ ಹೋಗಿ ಬರ್ತಕ್ಕಂಥದ್ದು ಅಂದರೆ ಭಾರಿ ಕಷ್ಟದ ಕೆಲಸ ಆಗಿರ್ತಿತ್ತು. ಮಳೆಗಾಲದಲ್ಲಿ 6 ತಿಂಗಳು ಹೊಳೆ ಬಂದುಬಿಟ್ಟು ಯಾವುದೇ ಸಾಗಾಣಿಕೆಗಳು ಚಟುವಟಿಕೆಗಳು ನಗರದ ಸಂಪರ್ಕನೇ ಕಡಿತ ಆಗ್ತಾಯಿತ್ತು. ಮತ್ತು 6 ತಿಂಗಳಲ್ಲಿ ನೀರು ಕಡಿಮೆ ಆಗೋದ್ರಿಂದ ಹಳ್ಳನ ದಾಟಿ ಬರ್ತಾಯಿದ್ದು. ಹೋಗಿ ಬರೋದಕ್ಕೆ ಆನೆಗಳ ಕಾಟ, ಕಾಡುಕೋಣಗಳ ಕಾಟ ಎಲ್ಲ ಅದು ಆಗಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. 1998-99ರಲ್ಲಿ ಒಬ್ಬ ಅಧಿಕಾರಿ ಬಂದುಬಿಟ್ಟು, ನೀವು ಯಾವತ್ತಿದ್ರೂ ಇದು ಸ್ಥಳಾಂತರ ಆಗ್ತಕ್ಕಂಥದ್ದು, ಸ್ಥಳಾಂತರ ಆಗಲಿಲ್ಲ ಅಂದರೂ ನಿಮಗೆ ಯಾವುದೇ ಸೌಲಭ್ಯವನ್ನು ಸರ್ಕಾರ ಕೊಡೋದಿಲ್ಲ, ಹಾಗಾಗಿ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಆಗಲಿ, ನೀವು ಈ ಕಾಡಿನ ಮಧ್ಯೆ ಬದುಕೋದಕ್ಕಿಂತ ನಾಗರಿಕ ಪ್ರಪಂಚದಲ್ಲಿ ಬದುಕಿ ನಿಮಗೆ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳಿದರು. ಭಾವನೆಗಳು ಮತ್ತು ಗೃಹವಿರುವ ಮಾನವರನ್ನು ಉತ್ತೇಜಿಸುತ್ತವೆ. ಪ್ರಾಣಿಗಳ ಆಶ್ರಯಕ್ಕಾಗಿ ಸಾವಿರಾರು ಕುಟುಂಬಗಳನ್ನು ತಮ್ಮ ಮನೆಗಳನ್ನು ಬಿಟ್ಟು ಹೋಗಲು ಹೇಳಿದಾಗ ಅವರು ಕಳವಳಗೊಳ್ಳುವುದು ಸಹಜ. ಟೈಗರ್ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ, ವಿಶ್ವದಲ್ಲಿ ಮೊದಲನೇ ಬಾರಿ ಮಾಡ್ತೀವಿ, ನೀವೆಲ್ಲ ಸಹಕಾರ ಕೊಡಬೇಕಂತೇಳಿ ಒಂದು ಒಳ್ಳೊಳ್ಳೆ NGOsಗಳೆಲ್ಲ ಬಂದು ನಮ್ಮ ಮನಸ್ಸೆಲ್ಲ ಒಲಿಸಿದ್ರು. ಕೊನೆಗೊಂದು ನಾವು ಯೋಚನೆ ಮಾಡೋದು, ನಿಜವಾಗ್ಲೂ ನಮ್ಮಿಂದ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ ಅಂದರೆ, ಸೊ ನಾವು ಮನುಷ್ಯರು ಬದುಕಂತ ಜಾಗದಲ್ಲಿ ನಾವು ಅದನ್ನು ಪ್ರಾಣಿಗಳಲ್ಲಿ ಇರಲಿ ಅಂದ್ಕೊಂಡು ಅಲ್ಲಿಂದ ನಾವು ಎಲ್ಲ ಇಲಾಖೆಗಳಿಗೆಲ್ಲ ನಾವು ಮನ್ನಣೆ ಕೊಟ್ಬಿಟ್ಟು ರೆವಿನ್ಯೂರಿಗೂ ಕೊಟ್ಬಿಟ್ಟು ಸೊ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ನಾವು ಇಷ್ಟಪಟ್ವಿ. ಮನೆ ರೀಸೆಂಟಾಗಿ ಹೋದಂಥ ಸಂದರ್ಭದಲ್ಲೂ ನಾವು ನೋಡಿದ್ವಿ ಪ್ರಾಣಿಗಳನ್ನ. ನಿಜವಾಗ್ಲೂ ನಾವು ಕನ್ಸಲ್ಲ ಸಹ ನಾವು ಅದನ್ನು ನೋಡ್ತೀವಿ ಅಂತ ನಾವೇನು ಅನಿಸಿರ್ಲಿಲ್ಲ. ಯಾಕಂದರೆ ಪ್ರಾಣಿಗಳಿಗೆ ನಮಗೆ ಅಷ್ಟೊಂದು ವಿರುದ್ಧವಾಗಿತ್ತು. ಆ ಕಾಡಿನಲ್ಲಿ ಇದ್ದಾಗ ನಮ್ಮ ನೋಡಿದ್ರೆ ಭಯ ಬಿದ್ದು ಓಡ್ತಾ ಇದ್ವಿ. ಸೊ ನಮ್ಮ ಬಲ ರಕ್ಷಣೆಗೋಸ್ಕರ ನಾವು ಅಷ್ಟೇ ಅವ್ರನ್ನು ಅಟ್ಯಾಕ್ ಮಾಡ್ತಾನೆ ಇದ್ವಿ. ಏನು ಮಾಡ್ಲಿಕ್ಕೆ ಬರ್ತಾರಲ್ಲ, ಗುಂಡ್ಗಳು ಹಾರಿಸೋದಿರಲಿ ಮತ್ತೆ ಬಂದೂಕುಗಳು ಇದನ್ನು ಮಾಡೋದು ಎಲ್ಲವಕ್ಕೂ ಅವಕ್ಕೂ ನಾವು ತೊಂದರೆ ಕೊಡ್ತಾನೆ ಇದ್ವಿ. ನಿಜಕ್ಕೂ ನಮಗೆ ಖುಷಿ ಆಯ್ತು. ಏನಲ್ಲ, ಊರು ಬಿಟ್ಟಿದ್ದಕ್ಕೆ ಒಂದು ಒಳ್ಳೆ ಒಂದು ಫಲ ಸಿಕ್ಕಿದೆ. ಆ ಜಾಗದಲ್ಲಿ ಇಲಾಖೆ ನಾವು ರಕ್ಷಣೆ ಮಾಡಿದ್ದಾರೆ, ಪ್ರಾಣಿಗಳು ಜಾಸ್ತಿ ಆಗಿದೆ. ನಿಜಕ್ಕೂ ತುಂಬಾ ಮನಸ್ಸಿಂದ ಹೇಳ್ತೀನಿ, ತುಂಬಾ ಹೆಮ್ಮೆ ಆಯ್ತು ನನಗೆ. ಇದು ದೇಶದಲ್ಲೇ ಅತ್ಯಂತ ಯಶಸ್ವಿ ಪುನರ್ವಸತಿ ಕಾರ್ಯಕ್ರಮವಾಗಿತ್ತು. ಅರಣ್ಯ ಇಲಾಖೆಗೆ ಹೊಸ ದೃಷ್ಟಿಕೋನವನ್ನೇ ಕಲ್ಪಿಸಿತು. ಮಾನವನ ಪ್ರತಿಯೊಂದು ಭಾವವನ್ನು ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಎದುರಿಸಬಹುದು. ಪ್ರಕೃತಿಯು ತನ್ನ ಬಳಿ ಇರುವುದೆಲ್ಲವನ್ನೂ ನಮಗೆ ನೀಡುವುದಲ್ಲದೆ ನಮ್ಮ ಆವೇಶದ ಏಟುಗಳನ್ನು ಕೂಡ ಸಹಿಸಿಕೊಳ್ಳುತ್ತದೆ. ಬೇಸಿಗೆಯ ಉಗ್ರ ಕಾವಿನಲ್ಲೂ ಕೂಡ ಭರವಸೆಯ ಕಿರಣಗಳು ಮೂಡುತ್ತವೆ. ಹೊಟ್ಟೆಬಾಕ ಮಾನವರು ಮತ್ತಷ್ಟು ಕಾಡನ್ನು ನುಂಗಲು ಸಿದ್ಧರಾಗುತ್ತಿದ್ದಂತೆ ಬೇಸಿಗೆಯಲ್ಲಿ ಭದ್ರಾದಲ್ಲಿ ಹೊಸ ಜೀವ ಮೂಡುತ್ತದೆ. ಹಿನ್ನೀರು ಕುಗ್ಗುತ್ತಿದ್ದಂತೆ ಒಂದು ಸಣ್ಣ ದ್ವೀಪ ಮೂಡುತ್ತದೆ. ಹಾಗೂ ಈ ದ್ವೀಪದ ಮೇಲೆ ಸಾವಿರಾರು ರಿವರ್ಟನ್ ಹಕ್ಕಿಗಳು ಬಂದು ಸೇರುತ್ತವೆ. ರಿವರ್ಟನ್ಗಳಿಗೆ ಭದ್ರಾ ಜೀವನದ ತೊಟ್ಟಿಲಿನಂತೆ. ಅವುಗಳು ಇಲ್ಲೇ ಗೂಡು ಕಟ್ಟೋದು. ಮೊದಲ ಬಾರಿಗೆ ಅವು ಬೆಳಕು ಕಾಣುವುದು ಇಲ್ಲೇ. ಇಲ್ಲಿಯೇ ಅವು ಬದುಕಲು ಕಲಿಯುತ್ತವೆ ಮತ್ತು ಆಕಾಶವನ್ನು ತಬ್ಬಲು ಹಾರಲು ಕಲಿಯುವುದೇ ಇಲ್ಲಿ. ಈ ಸ್ಥಳವನ್ನು ಅವುಗಳು ತಮ್ಮ ಜೀವನ ಪರ್ಯಂತ ಎಂದೆಂದಿಗೂ ಮರೆಯಲಾರವು.
ಮಾನವ ಮತ್ತು ಪ್ರಕೃತಿ ಮಾತೆ ನಡುವಿನ ಬಂಧನವನ್ನ ವಿವರಿಸಲು ಕಷ್ಟ ಹಾಗೂ ಅರಿತುಕೊಳ್ಳಲು ಇನ್ನೂ ಕಠಿಣ. ಇಲ್ಲಿಯೇ ಅವನು ವಾಸನೆ ಗ್ರಹಿಸಲು, ನೋಡಲು, ನಡೆಯಲು, ಕನಸು ಕಾಣಲು, ಮಾತನಾಡಲು ಮತ್ತು ಬದುಕಲು ಕಲಿತಿದ್ದು. ಅವನ ಆತ್ಮ ಇಲ್ಲಿಗೇ ಸೇರಿತು. ಪ್ರತಿಯೊಂದು ಕಥೆಯ ಆರಂಭ ಇಲ್ಲೇ ಮತ್ತು ಪ್ರತಿ ಕಥೆಯ ನಿಜವಾದ ಅರ್ಥ ಇಲ್ಲಿಯೇ ಸಿಗುವುದು.